ಡಿ ಕೆ ಶಿವಕುಮಾರ್ ಈಗ ಒಳ್ಳೆ ಮನುಷ್ಯ ಅವರು. ಓಕೆ. ಆದ್ರೆ ಅವ್ರದ್ದು ಬ್ಯಾಕ್ಗ್ರೌಂಡ್ ಬಹಳ ಕೆಟ್ಟ ಬ್ಯಾಕ್ಗ್ರೌಂಡ್. ಸಿಎಂ ಆಗ್ತೀನಿ ಅಂತ. ಈಗ ಆದ್ರೂ ಆಗ್ಬೋದು, ಗೊತ್ತಿಲ್ಲ, ಆಗೋದಿಲ್ಲ ಅಂತ ಹೇಳಕ್ ಬರಲ್ಲ. ಶಿವಮೊಗ್ಗದಲ್ಲಿ ಒಬ್ಬ ದೊಡ್ಡ ರೌಡಿ ಇದ್ದ, ಕೊತ್ವಾಲ್ ರಾಮಚಂದ್ರ. ಅವನು ಶಿವಮೊಗ್ಗದವನು. ಅವನ ತಾಯಿ ನಮ್ಮ ಮಿಲ್ಲಲ್ಲಿ ಕೆಲ್ಸಕ್ಕೆ ಬರೋಳು. ಓ. ನಮ್ದೊಂದು ರೈಸ್ ಮಿಲ್ ಇತ್ತು. ಆ ಅಮ್ಮ ಬಂದು ನನ್ನ ಹತ್ರ, ನನ್ನ ಮಗ ರೌಡಿ ಅಂದ್ರೆ ಕೆಟ್ಟೋ ಕೆಲಸ ಮಾಡ್ತಾನೆ, ಎಲ್ರಿಗೂ ಹೊಡಿತಾನೆ ಬಡಿತಾನೆ ಎಲ್ಲ ಮಾಡ್ತಾನೆ ಅಂತ ಬುದ್ಧಿ ಹೇಳಪ್ಪ ಅಂತ ಕರ್ಕೊಂಬರೋಳು ನನ್ನ ಹತ್ರ. ಯಾಕೆ ಹೋಗಿ ಮಾಡ್ತೀಯ ಅಂತಂದ್ರೆ ಸುಮ್ಮನೆ ಓಕೆ. ಅವನು ಈ ಬಿಕೆಮಿ ಬಹಳ ಫೇಮಸ್ ರೌಡಿ. ಡಿ ಕೆ ಶಿವಕುಮಾರ್ ಕೊತ್ವಾಲ್ ರಾಮಚಂದ್ರನ ಶಿಷ್ಯ. ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಬಟ್ ಸರ್, ನಾಲ್ಗೆಗೆ ಎಲ್ಬಿಲ್ಲ ಅಂತ ಮಾತಾಡ್ತಾನೆ ಇರ್ತಾರೆ. ಈಗ ಯಾರೋ ಒಂದು ಸಾಧಿಸಿಲ್ದಿರೋ ವ್ಯಕ್ತಿ ಬಗ್ಗೆ ಮಾತಾಡಲ್ಲ. ಇವರಿಷ್ಟು ಸಾಧನೆ ಮಾಡಿ ಬಂದಿರೋದ್ರಿಂದ ನಾನಾ ರೀತಿ ಅವ್ರು ಕೊಡ್ತಾರೆ. ಮತ್ತು ಅವ್ರಿಗೆ ಭಯ ಇದೆ. BJP ಅವ್ರಿಗೆ ನಾನು ಇದಂತೂ ಹೇಳೋಕೆ ಇಷ್ಟಪಡ್ತೀನಿ, ಖಂಡಿತ ತುಂಬ ಭಯ ಇದೆ. ಎಲ್ಲಿ ನಮ್ಮ ಸಾಹೇಬರು CM ಆದರೆ ಅವ್ರಿಗೆ ಉಳಿಗಾಲ ಇಲ್ಲವೇ ಇಲ್ಲ ಕರ್ನಾಟಕದಲ್ಲಿ ಅಂತ ಇದೆ. ಅದರಿಂದ ಊಹಾಪೋಹಗಳು ಮಾತು ಆಡಲಿ, ನಮಗೇನು ಇಲ್ಲ. ಅದು ಸಾಹೇಬ್ರಿಗೆ ಇನ್ನೂ ಶ್ರೇಯಸ್ಸು ಅಂತ ನಾನು ಅಂತೀನಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದು ಮಾತಿದೆ. ಅದನ್ನೇ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. DK ಸಾಹೇಬರು ಈ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದ ವಿಚಾರದಲ್ಲಿ ನಾನು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಸಮಾಜದ ಸ್ವಾಸ್ಥ್ಯ ಬಯಸುವ ಒಬ್ಬ ಸಿಟಿಸನ್ ಆಗಿ, ನಾಗರಿಕಳಾಗಿ ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಇದ್ದಂತಹ ಯಾವ ರೀತಿಯ ಹಾಹಾಕಾರ ಸಾರ್ವಜನಿಕರಲ್ಲಿ ಇತ್ತು, ಸಮಾಜ ಯಾವ ರೀತಿಯ ಬೇಗುದಿಯಲ್ಲಿ ಬಳಲ್ತಾ ಇತ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು. ನಿಮಗೊಂದು ಮಾತು ನಾನು ನೆನಪಿಸೋಕ್ಕೆ ಇಷ್ಟಪಡ್ತೀನಿ. ಕಲ್ಯಾಣದಲ್ಲಿ ಬಡವರುಂಟು ಬೇಡುವವರಿಲ್ಲ ಅನ್ನುವಂತಹ ಒಂದು ಆದರ್ಶ, ಒಂದು ಅದು ಹಂಗೇನಂತ ನಾನು ಹೇಳ್ತಲ್ಲ, ಅದಕ್ಕೆ ಸಮೀಪವಾದಂತಹ ಒಂದು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಸಮಸ್ಯೆಗಳನ್ನು ಬಗೆಹರಿಸಿದ ಸರ್ಕಾರ. ಅಂತಹ ಸರ್ಕಾರ ಬರೋಕ್ಕೆ ಕಾರಣರಾದಂತಹ DK ಅವರ ಬಗ್ಗೆ ಆ ಥರ ಯಾರಾದರೂ ಮಾತಾಡಿದ್ರದ್ದು ನಾನು ಖಂಡ ತುಂಡವಾಗಿ ವಿರೋಧಿಸ್ತೇನೆ.